ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಮಿತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೋಡಿ, ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಗುರುವಿನ ಬದಲಾವಣೆಯಿಂದ, ಗುರುವಿನ ಸಂಚಾರ ವೃಶ್ಚಿಕ ರಾಶಿಯವರ 8ನೇ ಮನೆಯಲ್ಲಿ ಗುರುವಿಂದ 10ನೇ ಮನೆಗೆ ಬದಲಾವಣೆ ಆಗಿದೆ. 9ನೇ ಮನೆಗೆ ಗುರುವಿನ ಬದಲಾವಣೆ ಸಂಚಾರ ಆಗೋದ್ರಿಂದ ಸಾಕಷ್ಟು ಬದಲಾವಣೆ ವೃಶ್ಚಿಕ ರಾಶಿಯವ್ರಿಗಾಗ್ತದೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರು ತುಂಬಾ ಕಷ್ಟ, ತುಂಬಾ ಸಾವು ನೋವುಗಳನ್ನ ನೋಡಿದರೆ, ಮತ್ತೆ ಎಲ್ಲೋ ಒಂದ್ ಕಡೆ ವೃಶ್ಚಿಕ ರಾಶಿಯವರ ಮನೇಲಿ ದುಡ್ಡನ್ನ ಕಳ್ಕೊಂಡಿರ್ತಾರೆ, ಲಾಸ್ ಮಾಡ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಸುಧಾರಿಸ್ಕೊಳ್ತಾ ಹೋಗ್ತೀರಿ. ನೋಡಿ, ವೃಶ್ಚಿಕ ರಾಶಿಯವರು ಕುಟುಂಬದಲ್ಲಿ 9ರಲ್ಲಿ ಗುರು ಇರೋದ್ರಿಂದ ತುಂಬಾ ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೆನ್ನಾಗಾಗ್ತದೆ. ಮತ್ತೆ ಹಿರಿಯರಿಂದ ತುಂಬಾ ಲಾಭ. ನಿಮ್ಮ ಒಂದು ಕುಟುಂಬದ ಆಸ್ತಿ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬದ ಏನಾದ್ರೂ ಒಂದು ಒಟ್ಟು ಕೂಡು ಕುಟುಂಬ ಇರುತ್ತೆ, ಅದ್ರಲ್ಲಿ ಅಣ್ಣ ತಮ್ಮದಿರಿರ್ತೀರಾ, ಅದರಿಂದ ಏನಾದ್ರೂ ಬರೋದಿದ್ರೆ ನಿಮಗ್ ಬರ್ಬೋದು. ಅಥವಾ ನಿಮ್ಮ ಆಸ್ತಿ, ನಿಮ್ಮ ತಾತನ ಪೂರ್ವಿಕರ ಯಾವ್ದಾದ್ರು ಒಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತದೆ. ಮತ್ತೆ ರಾಶಿಯಾಧಿಪತಿ ಕುಜ ರಾಶಿಗೆ ಬಂದಿರೋದ್ರಿಂದ ಅಲ್ಲೂ ಅಷ್ಟೇ ನಿಮ್ಗೆ ಅದ್ರ ಜೊತೆಗೆ ಬುಧನೂ ಸೇರಿರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಗೆ ಯೋಗ ಜಾಸ್ತಿ ಹೋಗ್ತದೆ. ಭೂಮಿ ಯೋಗ ಆಗಿರ್ಬೋದು, ಅಥವಾ ದುಡ್ಡಿನ ಯೋಗ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಜಯ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಹಳೆಯ ಆಸ್ತಿ ಬರೋದಿದ್ರೆ ನೀವು ಬೇಡ ಅಂತ ಬಿಟ್ಬಿಟ್ಟಿರ್ತೀರ, ಆ ಆಸ್ತಿಯಲ್ಲಿ ಎಲ್ಲೋ ಒಂದು ಪರ್ಸೆಂಟ್ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಅದು ಕೂಡ ನಿಮ್ಮ ಒಂದು ಲೈಫ್ ಅಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಜೊತೆಗೆ ಏನಪ್ಪಾ ಅಂತಂದ್ರೆ, ರಾಶಿಯಲ್ಲೇ ಬುಧ ಮತ್ತೆ ಕುಜ ಇಬ್ರು ಸೇರಿರೋದ್ರಿಂದ ಎಲ್ಲ ಒಂದ್ ಕಡೆ ನರಗಳ ದೌರ್ಬಲ್ಯ ಆಗ್ಬೋದು, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ನರಗಳನ್ನ ವೀಕ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ದೇಹದ ಸಮಸ್ಯೆ ಜಾಸ್ತಿ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವ್ರಿಗಾಗತ್ತೆ. ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಬುಧನ ಕುಜನ ಸಂಗಮದಿಂದ ಇದು ಯಾರಿಗಾದ್ರೂ ಸ್ಟ್ರೋಕ್ ಆಗಿರ್ಬೋದು, ಅಥವಾ ಫಿಟ್ಸ್ ಬರೋದಾಗಿರ್ಬೋದು, ಅಥವಾ ಕಾಲಲ್ಲಿ ವೆರಿಕೋಸ್ ವೈನ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ನೋಡಿ, ರಿಯಲ್ ಎಸ್ಟೇಟ್ ಯಾರೆಲ್ಲ ಮಾಡ್ತಿದ್ದೀರಾ, ಭೂಮಿ ವಿಚಾರ ಅಥವಾ ಜಮೀನ್ ಯಾರು ತಗೊಳ್ತಾ ಇದ್ದೀರಾ, ತಗೊಳಕ್ ಹೋಗ್ತೀರಾ, ಜಮೀನನ್ನ ನಿಮ್ಮ ವಶಕ್ಕೆ ತಗೊಳ್ತೀರಾ, ಅಥವಾ ಯಾವ್ದಾದ್ರು ಗೌರ್ಮೆಂಟ್ಗೆ ನಿಮ್ ಜಮೀನ್ ಹೋಗ್ಬಿಟ್ಟಿದ್ರೆ ಅದ್ರ ಮೇಲೆ ಏನಾದ್ರು ಕೇಸ್ ಹಾಕಿರ್ತೀರಾ, ಇವೆಲ್ಲವೂ ಕೂಡ ನಿಮ್ದಾಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಜೊತೆಗೆ ಹೊಸ ಮನೆ, ಹಳೆ ಮನೆನ ಜೀರ್ಣೋದ್ಧಾರ ಮಾಡೋದು, ಡೆಮೊಲೇಷನ್ ಮಾಡೋದು, ಹೊಸ ಮನೆನ ತಗೊಳ್ಳೋದು, ಹೊಸದಾಗಿ ಕಟ್ಟೋದು, ಅದರ ಒಂದು ಕ್ವಾಲಿಟಿ ಹೆಚ್ಚಾಗ್ತಾ ಹೋಗ್ತದೆ. ಮತ್ತೆ ಒಂದು ಮನೆ ಇರೋರು 1-2-3 ಮನೆ ಪ್ಲಾನ್ ಮಾಡ್ಕೊಳ್ಳೋದು, ಅದನ್ನ ಕಟ್ಟೋ ಯೋಜನೆ ಮಾಡೋದು. ದುಡ್ಡು ಇರ್ಬೇಕಲ್ವಾ, ಏನೇ ಮಾಡ್ಬೇಕಂದ್ರು ಆ ದುಡ್ಡು ಬರೋಂತ ದಾರಿ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾನೆ ನಿಮ್ಮ ಒಂದು ಕುಜ, ನಿಮ್ಮ ರಾಶಿಯಾಧಿಪತಿ ಕುಜ. ಹಾಗಾಗಿ ನಿಮ್ಗೆ ಈ ಬುಧ ಮತ್ತೆ ಕುಜನ ಸಂಗಮದಿಂದ ಎಲ್ಲೋ ಒಂದ್ ಕಡೆ ದುಡ್ಡಿನ ಅರಿವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ನಿಮ್ಮ ಕೆಲಸ ಅಂದ್ರೆ ಈ ತಾಂತ್ರಿಕತೆ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ನ್ಯೂ ಟೈಪ್ ಏನಾದ್ರು ಮಾಡೋದು, ಇಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ಹೊಸದಾಗಿ ಏನಾದ್ರು ಕಂಡುಹಿಡಿಯೋದು, ಹೊಸದಾಗಿ ಏನಾದ್ರು ಮಾಡೋದು, ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವ್ರು ಮಾಡ್ತಾ ಹೋಗ್ತೀರಾ. ಹೇಗಾದ್ರೂ ಮಾಡಿ ಸ್ವಲ್ಪ ದುಡ್ಡು ಕಾಸನ್ನ ನೋಡ್ತೀರಾ. ತುಂಬಾ ಕಷ್ಟದಲ್ಲಿ, ತುಂಬಾ ಅತಿ ನೋವಲ್ಲಿದ್ದವರು ವೃಶ್ಚಿಕ ರಾಶಿಯವರೇ ಆಗಿರ್ತಾರೆ. ಆದ್ರೆ ಈ ಒಂದು ಗ್ರಹಗಳ ಬದಲಾವಣೆಯಿಂದ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಸ್ವಲ್ಪ ಖುಷಿ ಪಡುವಂತ ಒಂದು ತಿಂಗಳು ನಿಮ್ದಾಗಿರುತ್ತೆ. ನೋಡಿ, 4ರಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ತಾಯಿಯ ಆರೋಗ್ಯ ಸಮಸ್ಯೆಯನ್ನ ನೋಡ್ಕೊಳ್ಬೇಕಾಗುತ್ತೆ. ಅದು ಸ್ವಲ್ಪ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ಬೋದು. ಜೊತೆಗೆ ನೋಡಿ, 6ನೇವನು ಮತ್ತೆ 8ನೇವನು 9ನೇ ಮನೇಲಿ ಇರೋದ್ರಿಂದ 6ನೇ ಮನೆ ಅಧಿಪತಿ ಅಂತಂದ್ರೆ ನಿಮ್ಗೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 6ನೇವನು ಅಂತ ಅಂದ್ರೆ ನೋಡಿ, ಕುಜ 6ನೇವನು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಎಲ್ಲ ಯೋಗ, ಅಂದ್ರೆ ರಾಶಿಯಾಧಿಪತಿನೂ ಅವನೇ ಆಗಿರೋದ್ರಿಂದ ಯೋಗ ಆಗಿರುತ್ತೆ. ಮತ್ತೆ 9ರಲ್ಲಿ ಕೇತು, 9ನೇ ಮನೇಲಿ ಕೇತು ಆಗಿರ್ತಾನೆ. ಸೂರ್ಯ 12ನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಏಳು ಬೀಳುಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಅಂದ್ರೆ ಸರ್ಕಾರ ಕೆಲಸ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಇಶ್ಯೂಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನೆಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಪ್ರಮೋಷನ್ ಬರುತ್ತೆ ಅಂತ ಅದಕ್ಕೆ ಎಲ್ಲೋ ಒಂದ್ ಕಡೆ ದುಡ್ಡು ಕೊಟ್ಟಿರ್ತೀರಾ, ಅದನ್ನ ಪ್ರಮೋಟ್ ಮಾಡ್ಕೊಳಕ್ಕೆ ಅಥವಾ ಟ್ರಾನ್ಸ್ಫಾರ್ಮೇಶನ್ಗೆ ಏನಾದ್ರು ದುಡ್ಡು ಕೊಡ್ತೀರಾ, ಆ ಒಂದು ದುಡ್ಡನ್ನ ಕೈ ಬಿಡ್ಬೇಕಾಗುತ್ತೆ. ಯಾಕಂದ್ರೆ ಅದರಿಂದ ಎಲ್ಲೋ ಒಂದ್ ಕಡೆ ಸೂರ್ಯನಿಂದ ಸ್ವಲ್ಪ ಈ ಗವರ್ಮೆಂಟ್ ಇಶ್ಯೂಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಬಿಟ್ರೆ ನಿಮ್ಮ ತಂದೆಯಿಂದ, ನಿಮ್ಮ ಹಿರಿಯರಿಂದ ತುಂಬಾ ಲಾಭವನ್ನ ಪಡೆಯುವಂತಹ ಒಂದು ತಿಂಗಳು ಇದಾಗಿರೋದ್ರಿಂದ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರು
ಈ ಒಂದು ತಿಂಗಳಲ್ಲಿ ತುಂಬಾ ಯೋಗವನ್ನ ರಾಜಯೋಗವನ್ನ ನೋಡ್ತೀರಾ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಏನಪ್ಪ ಪರಿಹಾರ ಅಂತಂದ್ರೆ, ರಾಶಿಯಲ್ಲಿ ರಾಶಿಯಾಧಿಪತಿ ಕುಜ ಇರೋದ್ರಿಂದ ನಿಮ್ಗೆ ಅತಿ ಹೆಚ್ಚು ಭೂಮಿಯ ಸಮಸ್ಯೆ ಇರೋದ್ರಿಂದ ಆ ಕುಜನ ಒಂದು ಸ್ಟೋನ್ ಅನ್ನ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಇಟ್ಕೊಂಡು ಡೈಲಿ ಒಂದ್ಸತಿ ಅದನ್ನ ಟಚ್ ಮಾಡಿ, ಖಂಡಿತವಾಗ್ಲೂ ನೀವು ಅದರಿಂದ ಹೊರಗಡೆ ಬರ್ತೀರಾ. ಕುಜನ ಸ್ಟೋನ್ ನಿಮ್ ಮನೇಲಿ ಇದ್ರೆ ವೃಶ್ಚಿಕ ರಾಶಿಯವರಿಗೆ ಎಲ್ಲಾ ಪ್ರಾಪರ್ಟಿ ವಿಷಯದಲ್ಲೂ ಕೂಡ ನೀವೇ ಗೆಲ್ತೀರಾ ಅಂತ ಹೇಳ್ಬೋದು. ಯಾವ ಒಂದು ಕೊರತೆಗಳು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೆ ಕುಜ ಆಗಿರ್ತಾನೆ. ಹಾಗಾಗಿ ಆ ಕುಜನ ಒಂದು ಸ್ಟೋನ್ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತಾನೆ. ಧನ್ಯವಾದ ವೀಕ್ಷಕರೇ.